ಕೊಡಗು ಭಾಗದಲ್ಲಿ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭೂ ವಿವಾದಗಳಿಂದ ಬೇಸತ್ತು ಹೋಗಿದ್ದಾರೆ ರೈತರು. ಹೀಗಾಗಿ ಕೊಡಗಿನ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಕೊಡಗಿನಲ್ಲಿ ರೈತರು ಭೂ ವಿವಾದದಿಂದಾಗಿ ಬೇಸತ್ತು ಸೋಮವಾರಪೇಟೆಯಲ್ಲಿ ರೈತ ಸಂಘದಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಪಿಡಿ ಜಾಗದ ಸಮಸ್ಯೆ ಹಾಗೆ ಡೀಮ್ ಫಾರೆಸ್ಟ್ ಅಧಿಸೂಚನೆ ವಿಚಾರದಲ್ಲಿರುವ ಗೊಂದಲ, ಜಂಟಿ ಸರ್ವೆ ನಡೆಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ರೈತ ಮುಖಂಡ ಹನೂರು ಪ್ರಕಾಶ್ ಹಾಗೆ ಬನ್ನೂರು ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಡಗು ಭಾಗದಲ್ಲಿ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭೂ ವಿವಾದಗಳಿಂದ ಬೇಸತ್ತು ಹೋಗಿದ್ದಾರೆ ರೈತರು. ಹೀಗಾಗಿ ಕೊಡಗಿನ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಕೊಡಗಿನಲ್ಲಿ ರೈತರು ಭೂ ವಿವಾದದಿಂದಾಗಿ ಬೇಸತ್ತು ಸೋಮವಾರಪೇಟೆಯಲ್ಲಿ ರೈತ ಸಂಘದಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಪಿಡಿ ಜಾಗದ ಸಮಸ್ಯೆ ಹಾಗೆ ಡೀಮ್ ಫಾರೆಸ್ಟ್ ಅಧಿಸೂಚನೆ ವಿಚಾರದಲ್ಲಿರುವ ಗೊಂದಲ, ಜಂಟಿ ಸರ್ವೆ ನಡೆಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ರೈತ ಮುಖಂಡ ಹನೂರು ಪ್ರಕಾಶ್ ಹಾಗೆ ಬನ್ನೂರು ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಡಗು ಭಾಗದಲ್ಲಿ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭೂ ವಿವಾದಗಳಿಂದ ಬೇಸತ್ತು ಹೋಗಿದ್ದಾರೆ ರೈತರು. ಹೀಗಾಗಿ ಕೊಡಗಿನ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಕೊಡಗಿನಲ್ಲಿ ರೈತರು ಭೂ ವಿವಾದದಿಂದಾಗಿ ಬೇಸತ್ತು ಸೋಮವಾರಪೇಟೆಯಲ್ಲಿ ರೈತ ಸಂಘದಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಪಿಡಿ ಜಾಗದ ಸಮಸ್ಯೆ ಹಾಗೆ ಡೀಮ್ ಫಾರೆಸ್ಟ್ ಅಧಿಸೂಚನೆ ವಿಚಾರದಲ್ಲಿರುವ ಗೊಂದಲ, ಜಂಟಿ ಸರ್ವೆ ನಡೆಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ರೈತ ಮುಖಂಡ ಹನೂರು ಪ್ರಕಾಶ್ ಹಾಗೆ ಬನ್ನೂರು ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಡಗು ಭಾಗದಲ್ಲಿ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭೂ ವಿವಾದಗಳಿಂದ ಬೇಸತ್ತು ಹೋಗಿದ್ದಾರೆ ರೈತರು. ಹೀಗಾಗಿ ಕೊಡಗಿನ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಕೊಡಗಿನಲ್ಲಿ ರೈತರು ಭೂ ವಿವಾದದಿಂದಾಗಿ ಬೇಸತ್ತು ಸೋಮವಾರಪೇಟೆಯಲ್ಲಿ ರೈತ ಸಂಘದಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ.
ಪಿಡಿ ಜಾಗದ ಸಮಸ್ಯೆ ಹಾಗೆ ಡೀಮ್ ಫಾರೆಸ್ಟ್ ಅಧಿಸೂಚನೆ ವಿಚಾರದಲ್ಲಿರುವ ಗೊಂದಲ, ಜಂಟಿ ಸರ್ವೆ ನಡೆಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ರೈತ ಮುಖಂಡ ಹನೂರು ಪ್ರಕಾಶ್ ಹಾಗೆ ಬನ್ನೂರು ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಡಗು ಭಾಗದಲ್ಲಿ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭೂ ವಿವಾದಗಳಿಂದ ಬೇಸತ್ತು ಹೋಗಿದ್ದಾರೆ ರೈತರು. ಹೀಗಾಗಿ ಕೊಡಗಿನ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಕೊಡಗಿನಲ್ಲಿ ರೈತರು ಭೂ ವಿವಾದದಿಂದಾಗಿ ಬೇಸತ್ತು ಸೋಮವಾರಪೇಟೆಯಲ್ಲಿ ರೈತ ಸಂಘದಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಪಿಡಿ ಜಾಗದ ಸಮಸ್ಯೆ ಹಾಗೆ ಡೀಮ್ ಫಾರೆಸ್ಟ್ ಅಧಿಸೂಚನೆ ವಿಚಾರದಲ್ಲಿರುವ ಗೊಂದಲ, ಜಂಟಿ ಸರ್ವೆ ನಡೆಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ರೈತ ಮುಖಂಡ ಹನೂರು ಪ್ರಕಾಶ್ ಹಾಗೆ ಬನ್ನೂರು ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕೊಡಗು ಭಾಗದಲ್ಲಿ ನಿರಂತರವಾಗಿ ರೈತರು ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಪ್ರತಿಭಟನೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಭೂ ವಿವಾದಗಳಿಂದ ಬೇಸತ್ತು ಹೋಗಿದ್ದಾರೆ ರೈತರು. ಹೀಗಾಗಿ ಕೊಡಗಿನ ಸೋಮವಾರಪೇಟೆಯಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಇನ್ನು ಕೊಡಗಿನಲ್ಲಿ ರೈತರು ಭೂ ವಿವಾದದಿಂದಾಗಿ ಬೇಸತ್ತು ಸೋಮವಾರಪೇಟೆಯಲ್ಲಿ ರೈತ ಸಂಘದಿಂದ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಪಿಡಿ ಜಾಗದ ಸಮಸ್ಯೆ ಹಾಗೆ ಡೀಮ್ ಫಾರೆಸ್ಟ್ ಅಧಿಸೂಚನೆ ವಿಚಾರದಲ್ಲಿರುವ ಗೊಂದಲ, ಜಂಟಿ ಸರ್ವೆ ನಡೆಸದ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ರೈತ ಮುಖಂಡ ಹನೂರು ಪ್ರಕಾಶ್ ಹಾಗೆ ಬನ್ನೂರು ಮಂಜು ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ.